ಪ್ರೈಸ್ ಲಾರ್ಡ್ ಜೀಸಸ್. ಪ್ರಿಯ ದೇವಜನರೇ, ಯೇಸುವಿನ ಸುಮಧುರ ನಾಮದಲ್ಲಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಶೋಧನೆಗಳನ್ನು ಜಯಿಸಿರಿ, ಇಂದಿನ ದೇವರ ವಾಕ್ಯ. ಯಾಕೋ 1ನೇ ಅಧ್ಯಾಯ 12ನೇ ವಾಕ್ಯ. ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು, ಅವನು ಪರಿಶೋಧಕನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನು ಹೊಂದುವನು. ಕಷ್ಟಗಳಿಲ್ಲದ ಮನುಷ್ಯನು ಒಬ್ಬನಾದರೂ ಇಲ್ಲವಲ್ಲ. ಚಿಕ್ಕವನಾಗಲಿ, ದೊಡ್ಡವರಾಗಲಿ, ಬಡವರಾಗಲಿ, ಶ್ರೀಮಂತರಾಗಲಿ, ಮಧ್ಯಮ ವರ್ಗದವರಾಗಲಿ, ಯಾರೇ ಆಗಲಿ, ಪ್ರತಿಯೊಬ್ಬರಿಗೂ ಒಂದೊಂದು ಭಾಗದಲ್ಲಿ ಒಂದೊಂದು ರೀತಿಯ ಕಷ್ಟಗಳನ್ನು ಅನುಭವಿಸಲೇಬೇಕು. ಆದರೆ ಕಷ್ಟಗಳ ಸಮಯದಲ್ಲಿ ನಾವು ಹೇಗೆ ನಡೆದುಕೊಳ್ಳಬೇಕೆಂಬುದೇ ಬಹಳ ಮುಖ್ಯವಾದದ್ದು. ಈ ಶೋಧನೆಗಳನ್ನು 3 ಭಾಗಗಳಾಗಿ ವಿಂಗಡಿಸಬಹುದು. ಮನುಷ್ಯನ ಸ್ವಂತ ಇಚ್ಛೆಗಳಿಂದ ಬರುವ ಶೋಧನೆಗಳು, ಸೈತಾನನಿಂದ ಬರುವ ಶೋಧನೆಗಳು, ಕರ್ತನಿಂದ ಬರುವ ಶೋಧನೆಗಳು. ಇವುಗಳನ್ನು ಕುರಿತು ಚುಟುಕಾಗಿ ಧ್ಯಾನಿಸೋಣವೇ. ಸ್ವಂತ ಇಚ್ಛೆಗಳಿಂದ ಬರುವ ಶೋಧನೆಗಳು, ನಮ್ಮ ಸ್ವಂತ ಇಚ್ಛೆಗಳಿಂದ ಬರುವ ಶೋಧನೆಗಳು. ಮೊದಲನೇದು, ಮನುಷ್ಯನು ಶರೀರದಲ್ಲಿ ಜೀವಿಸುತ್ತಾನೆ. ಶರೀರವು ಬಲಹೀನವಾದದ್ದು. ತಾಯಿಯ ಗರ್ಭದಿಂದಲೇ ನಾವು ಪಾಪಿಗಳಾಗಿ ಹುಟ್ಟಿರುವುದರಿಂದ ಇಚ್ಛೆಗಳು ಅನೇಕ ರೀತಿಯ ಕ್ರಿಯೆಗಳನ್ನು ನಡೆಸುತ್ತವೆ. ಒಬ್ಬನು ತನ್ನ ಶರೀರದ ಇಚ್ಛೆಗಳನ್ನು ನಿಗ್ರಹಿಸದೆ ಹೋದಲ್ಲಿ ಅವನು ಬೀಳುವುದು ಖಂಡಿತ. ಶರೀರದ ಇಚ್ಛೆಗಳನ್ನು, ಆಶೆಗಳನ್ನು ನಿಗ್ರಹಿಸಬೇಕು. ಅದು ನಿಗ್ರಹಿಸಲಿಲ್ಲ ಅಂದ್ರೆ ಅವನು ಬೀಳುವುದು ಖಂಡಿತ. ಅಂದ್ರೆ ಅವನಿಂದ ಆ ಒಂದು ಶರೀರದಿಂದ ಬರ್ತಕ್ಕಂಥ ಇಚ್ಛೆಗಳನ್ನ ತಡೆ ಹಿಡಿಲಿಕ್ಕೆ ಆಗೋದೇ ಇಲ್ಲ ಕೊನೆಯವರೆಗೂ. ಸತ್ಯವೇದವು ಹೀಗೆ ಹೇಳುತ್ತದೆ, ಆದರೆ ಪ್ರತಿಯೊಬ್ಬನು ತನ್ನಲ್ಲಿರುವ ಆಶಾಪಾಶಗಳಿಂದ ಎಳೆಯಲ್ಪಟ್ಟು ಮರಳುಗೊಂಡವನಾಗಿ ಪ್ರೇರೇಪಿಸಲ್ಪಡುತ್ತಾನೆ. ಆಮೇಲೆ ಆಶೆಯು ಬಸುರಾಗಿ ಪಾಪವನ್ನು ಹೇರುತ್ತದೆ. ಯಾಕೋಬ 1ನೇ ಅಧ್ಯಾಯ 14 ಮತ್ತು 15 ವಾಕ್ಯ ಹೀಗೆ ಹೇಳುತ್ತದೆ. ಸತ್ಯವೇದವು ಅಂದರೆ ಪ್ರತಿಯೊಬ್ಬರು ತನ್ನಲ್ಲಿರುವ ಆಶಾಪಾಶಗಳಿಂದ ಎಳೆಯಲ್ಪಟ್ಟ ಮರಳುಗೊಂಡವನಾಗಿ ಪ್ರೇರೇಪಿಸಲ್ಪಡುತ್ತಾನೆ. ಆಮೇಲೆ ಆಶೆಯು ಬಸುರಾಗಿ ಪಾಪವನ್ನು ಹೇರುತ್ತದೆ. ಅಂದ್ರೆ ಆ ಒಂದು ಆಶೆಗಳು ದೊಡ್ಡದಾಗಿ ಒಂದು ಪಾಪಗಳು ಸೃಷ್ಟಿಯಾಗ್ತವೆ. ದೇವ ಮಗುವೆ, ಸತ್ಯವೇದ ಓದುವುದರಲ್ಲಿಯೂ ಪ್ರಾರ್ಥನೆಯಲ್ಲಿಯೂ ನಾವು ದೃಢಚಿತ್ತರಾಗಿರುವವರಾದರೆ ಸತ್ಯವೇದವನ್ನು ಓದುವುದರಲ್ಲಿ ದೃಢಚಿತ್ತರಾಗಿರುವವರಾದರೆ ಅಂದರೆ ದೃಢವಾದ ಮನಸ್ಸನ್ನು ಇಟ್ಟುಕೊಂಡಿರುವವರಾದರೆ ಶರೀರದ ಶೋಧನೆಗಳು ನಿನ್ನನ್ನು ಎಂದಿಗೂ ಜಯಿಸಲಾರವು. ಅಂದರೆ ಈ ಒಂದು ಶರೀರದ ಇಚ್ಛೆಗಳು, ಈ ಒಂದು ಆಶೆಗಳು ನಮ್ಮನ್ನು ಎಂದಿಗೂ ಜಯಿಸೋದಿಲ್ಲವು. ನಾವು ನಮ್ಮ ಹಿಡಿತದಲ್ಲಿ ಇರುತ್ತವೆ. ಅವನ್ನೇ ನಾವು ಗೆಲ್ಲಬೇಕು. ಆಸೆಯೇ ದುಃಖಕ್ಕೆ ಮೂಲ ಅಂತ ಹೇಳ್ತಾರೆ. ಆದುದರಿಂದ ಆತ್ಮಿಕ ಜೀವಿತದಲ್ಲಿ ಮುಂದುವರಿಯಲು ಆಸಕ್ತನಾಗಿರು. ನೆಕ್ಸ್ಟ್ 2ನೇದು, ಸೈತಾನನಿಂದ ಬರುವ ಶೋಧನೆಗಳು. ಕರ್ತನು ಭೂಮಿಯಲ್ಲಿರುವುದು ಎಷ್ಟು ನಿಜವೋ ಅಷ್ಟೇ ನಿಜವಾದದ್ದು. ಸೈತಾನನು ತನ್ನ ಕ್ರಿಯೆಗಳನ್ನು ಮಾಡುತ್ತಾನೆಂಬುದು. ಆಮೇನ್.
ನೋಡಿ, ಕರ್ತನು ಭೂಮಿಯಲ್ಲಿರುವುದು ಎಷ್ಟು ನಿಜವೋ ಅಷ್ಟೇ ನಿಜವಾದದ್ದು ಸೈತಾನನು ತನ್ನ ಕ್ರಿಯೆಗಳನ್ನು ಮಾಡುತ್ತಾನೆಂಬುದು. ಒಂದು ಸಾರಿ ಯೇಸು ಪೇತ್ರನನ್ನು ನೋಡಿ, ಸಿಮೋನನೇ ಸಿಮೋನನೇ, ನೋಡು, ಸೈತಾನನ ನಿಮ್ಮನ್ನು ಗೋರಿಯಂತೆ ಒಡೆಯಬೇಕೆಂದು ಅಪ್ಪಣೆ ಕೇಳಿಕೊಂಡನು. ಆದರೆ ನಿನ್ನ ನಂಬಿಕೆ ಕುಂದಿ ಹೋಗಬಾರದೆಂದು ನಾನು ನಿನ್ನ ವಿಷಯದಲ್ಲಿ ದೇವರಿಗೆ ವಿಜ್ಞಾಪನೆ ಮಾಡಿಕೊಂಡೆನು. ನೀನು ತಿರುಗಿಕೊಂಡ ಮೇಲೆ ನಿನ್ನ ಸಹೋದರನನ್ನು ದೃಢಪಡಿಸಿ ಎಂದನು. ಸೈತಾನ ಹೇಳಿರ್ತಕ್ಕಂಥ ಮಾತು. ಪ್ರೇತನಿಗೆ ಯೇಸು, ಸೈತಾನನು ನಿಮ್ಮನ್ನು ಗೋರಿಯಂತೆ ಒನೆಯಬೇಕೆಂದು ಅಪ್ಪಣೆ ಕೇಳಿಕೊಂಡನು. ಸೈತಾನ ಅಪ್ಪಣೆ ಕೇಳಿಕೊಂಡಾಗ, ಆದ್ರೆ ಆ ವಿಷಯದಲ್ಲಿ ಯೇಸು ದೇವರಲ್ಲಿ ವಿಜ್ಞಾಪನೆ ಮಾಡಿಕೊಂಡಿರುತ್ತಾರೆ. ನೀನು ತಿರುಗಿಕೊಂಡ ಮೇಲೆ ನಿನ್ನ ಸಹೋದರನನ್ನು ದೃಢಪಡಿಸು ಎಂದನು. ಸೈತಾನನು ನಮ್ಮನ್ನು ಶೋಧಿಸುವಾಗ ನಮ್ಮ ಭಯಭಕ್ತಿ, ನಂಬಿಕೆ, ಸಾಕ್ಷಿಯ ಜೀವಿಕ ಎಲ್ಲವನ್ನು ಹಾಳು ಮಾಡಲು ನೋಡುತ್ತಾನೆ. ಅದೇ ಸಮಯದಲ್ಲಿ ಕರ್ತನು ನಮ್ಮ ಪಕ್ಕದಲ್ಲಿಯೇ ನಿಲ್ಲುತ್ತಾನೆ. ಹಾಳು ಮಾಡಲು ನೋಡುತ್ತಾನೆ, ಅದೇ ಸಮಯದಲ್ಲಿ ಕರ್ತನು ನಮ್ಮ ಪಕ್ಕದಲ್ಲಿಯೇ ನಿಲ್ಲುತ್ತಾನೆ. ಆಮೇನ್ ಎಂಬುದನ್ನು ನಾವು ಮರೆಯಬಾರದು. ಯಾವಾಗಲೂ ಕರ್ತ ನಮ್ಮ ಜೊತೆಯಾಗಿರುತ್ತಾನೆಂಬುದನ್ನು ನಾವು ಮರೆಯಬಾರದು. ನಮ್ಮ ಶಕ್ತಿಗೆ ಮೀರಿದ ಶೋಧನೆಗಳನ್ನು ಆತನು ನಮಗೆ ಬರಗೊಡಿಸುವುದೇ ಇಲ್ಲ. ಜಯ ಕ್ರಿಸ್ತನು ನಮಗೆ ಜಯವನ್ನು ಕೊಡುತ್ತಾನೆ. ಕ್ರಿಸ್ತನು ನಮಗೆ ಜಯವನ್ನು ಕೊಡುತ್ತಾನೆ. ಅವನ ಶಕ್ತಿಗೆ ಮೀರಿದ ಶೋಧನೆಗಳನ್ನು ಆತನು ನಮಗೆ ಬರಗೊಡಿಸುವುದೇ ಇಲ್ಲ. ಕ್ರಿಸ್ತನು ನಮಗೆ ಜಯವನ್ನು ಕೊಡುತ್ತಾನೆ. ಹಲ್ಲೆಲೂಯಾ. ಅಂದರೆ ಶಕ್ತಿಗೆ ಮೀರಿ, ಸೈತಾನನು ತನ್ನ ಶಕ್ತಿಗೆ ಮೀರಿ ಶೋಧನೆಗಳನ್ನು ನಮಗೆ ಕೊಟ್ಟುವರಾದರೆ ಅದನ್ನು ಬರಗೊಡಿಸುವುದಿಲ್ಲ. ಅಲ್ಲಿ ನಮಗೆ ಕ್ರಿಸ್ತನು ಜಯವನ್ನೇ ಕೊಡುತ್ತಾನೆ. ಕರ್ತನಿಂದ ಬರುವ ಶೋಧನೆ ಮೂರನೇದು. ಆಮೇನ್. ನಮ್ಮನ್ನು ಕೆಳಗೆ ತಳ್ಳುವುದಕ್ಕೆ ಅಲ್ಲ, ನಮ್ಮನ್ನು ಉತ್ತಮವೆಂದು ನಿರೂಪಿಸಿ ನಮಗೆ ಉನ್ನತಿಯ ಸ್ಥಿತಿಗೆ ತರುವುದಕ್ಕಾಗಿಯೇ ಕರ್ತನು ನಮ್ಮನ್ನು ಶೋಧಿಸುತ್ತಾನೆ. ಹಲ್ಲೆಲೂಯಾ. ಹಾಗೆಯೇ ಅವನು ಅಬ್ರಹಾಮನನ್ನು ಶೋಧಿಸಿದನು. ಆ ಶೋಧನೆಯ ಅವನನ್ನು ವಿಶ್ವಾಸಿಗಳ ತಂದೆ ಎಂದು ಕರೆಯಲು ಸಹಾಯವಾಯಿತು. ದೇವರಿಂದ ಬರುವ ಶೋಧನೆಗಳನ್ನು ನಾವು ತಾಳ್ಮೆಯಿಂದ ಸಹಿಸಿದರೆ ನಾವು ಭಾಗ್ಯವಂತರಾಗುವೆವು. ಆದುದರಿಂದಲೇ ಯಾಕೋಬನು ಹೇಳುವ ಮಾತುಗಳು, ಕಷ್ಟಗಳನ್ನು ಸಹಿಸಿಕೊಳ್ಳುವವನು ಧನ್ಯನು, ಅವನು ಉತ್ತಮನೆಂದು ನಿರೂಪಿಸಲ್ಪಟ್ಟ ನಂತರ ಕರ್ತನು ತಾನು ಪ್ರೀತಿಸುವವರಿಗೆ ವಾಗ್ದಾನ ಮಾಡಿದ ಜೀವದ ಕಿರೀಟವನ್ನು ಹೊಂದುವನು ಎನ್ನುತ್ತಾನೆ. ಆಮೇನ್. ದೇವ ಮಗುವೇ, ಶೋಧನೆಯ ಸಮಯದಲ್ಲಿ ಪ್ರಕಟಣೆ 2:10 ವಾಕ್ಯದಲ್ಲಿ ಹೇಳಿರುವಂತೆ, ದೇವ ಮಗುವೇ, ಶೋಧನೆಯ ಸಮಯದಲ್ಲಿ ಕರ್ತನನ್ನು ದೃಢವಾಗಿ ಹಿಡಿದುಕೊಂಡರೆ ನಿಶ್ಚಯವಾಗಿಯೂ ಆತನು ನಿಮಗೆ ಜಯವನ್ನು ಕೊಡುತ್ತಾನೆ. ನೀನು ಸಾಯಬೇಕಾದರೂ ನಂಬಿಗಸ್ತನಾಗಿರು, ನಾನು ನಿನಗೆ ಜೀವವೆಂಬ ಜಯಮಾಲೆಯನ್ನು ಕೊಡುವೆನು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ.